ಸೌಜನ್ಯನ ತಾಯಿ ಕುಸುಮಾವತಿ, ಮನವಿ ಕೊಡಲಿಕ್ಕೆ ನಾಯಕತ್ವ ವಹಿಸಿಕೊಂಡಂತಹ ಪ್ರಸನ್ನ ರವಿ ಮತ್ತು ಕೆಲವರ ಮೇಲೆ 10-20 ಜನರ ಮೇಲೆ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಇನ್ನು ತಾಲೂಕು ಕಚೇರಿಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ, ಕೇಸ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮನವಿ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತಾದ್ರೆ ಅಲ್ಲಿ ತಾಲೂಕು ಆಡಳಿತ ಯಾಕಿರುವುದು, ಅಲ್ಲಿ ಮಿನಿ ವಿಧಾನಸೌಧವನ್ನು ತೆಗೆದುಹಾಕಬಹುದು. ಇತ್ತೀಚೆಗೆ ನಮ್ಮ ಹೋರಾಟ ಪ್ರತಿಭಟನೆಗಳನ್ನು ದಮನಿಸುವಂತ ಪ್ರಕರಣಗಳು ಅಲ್ಲಲ್ಲಿ ನಡೀತಾ ಇರ್ತವೆ. ಇದು ಅಖಿಲ ಭಾರತ ಮಟ್ಟದಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ನಮಗೆ ಈಗಾಗಲೇ ಗೊತ್ತಿರಬೇಕು, ಡೆಲ್ಲಿಯಲ್ಲಿ 1 ವರ್ಷ ಹೋರಾಟ ಆದದ್ದು ಕೂಡ ಇದರ ಒಂದು ಭಾಗವೇ ಆಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಮತ್ತೆ ಕಮಿಷನರ್ ಎಲ್ಲ ಬದಲಾದ ಮೇಲೆ ಒಂದು ಬದಲಾದ ವಾತಾವರಣ ಸೃಷ್ಟಿ ಆದಾಗಾದ್ರೂ ಕೂಡ ಜನರಿಗೆ ಒಂದು ಸ್ವಾತಂತ್ರ್ಯದ ಅಥವಾ ತಮ್ಮ ಅಭಿವ್ಯಕ್ತಿಗೆ ಒಂದು ಅವಕಾಶ ಸಿಗಬಹುದು, ಒಳ್ಳೆ ರೀತಿಯ ವ್ಯವಸ್ಥೆ ಬರ್ಬೋದು ಅಂತೇಳಿ ನಿರೀಕ್ಷೆಗಳಿದ್ದೆವು. ಬದಲಾವಣೆ ಆಗಿದೆ. ಆದರೆ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದ್ರೂ ಕೂಡ ಪ್ರತಿಭಟನೆಯ ಹಕ್ಕನ್ನು ಕಸಿಯುವಂಥದ್ದು ಸಂವಿಧಾನ ವಿರೋಧಿ. ಮೊನ್ನೆ ಬೆಳ್ತಂಗಡಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮನವಿ ಕೊಡಲಿಕ್ಕೆ ಬರಲಿಕ್ಕೆ ಕೂಡ ತಡೆ ಮಾಡಿರುವಂಥದ್ದು ಇದು ಸರ್ವಾಧಿಕಾರದ ಅತ್ಯುನ್ನತ ಘಟ್ಟ. ಈ ರೀತಿ ಸರ್ವಾಧಿಕಾರ ಮಾಡುವುದು ಸಂವಿಧಾನಕ್ಕೆ ಮಾಡುವಂಥ ದ್ರೋಹ. ಇದು ಸಂವಿಧಾನ ಇದ್ದಾಗೆ ಇದ್ದುಕೊಂಡು ಅದಕ್ಕೆ ವಿರುದ್ಧವಾಗಿ ನಡೆಯುವವರು ಯಾರಿದ್ದಾರೆ, ಅಧಿಕಾರಿಗಳೇ ಆಗಿರಲಿ, ಅವರನ್ನು ನಿಜವಾಗಿ ಕೂಡ ಅಮಾನತಲ್ಲಿಡಬೇಕು. ಇದು ಖಂಡಿತ ಕೂಡ ಅಮಾನವೀಯ. ಈಗ ನಾವು ಕೇಳುವಂಥದ್ದು, ಹೋರಾಟಗಾರರು ಹೇಳಿದ್ದನ್ನು ತನಿಖೆ ಮಾಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು ಅದರ ಬಗ್ಗೆ ಗಮನ ಕೊಡದೆ ಹೋರಾಟಗಾರರನ್ನೇ ತನಿಖೆ ಮಾಡುವಂಥ ವ್ಯವಸ್ಥೆ ಉಂಟಲ್ಲ, ಇದು ದೊಡ್ಡ ರೀತಿ ಅಪಾಯಕಾರಿ ಬೆಳವಣಿಗೆ. ಮೊನ್ನೆ ಮನವಿ ಕೊಡಲಿಕ್ಕೆ ಬಂದಂಥ 100 ಜನರಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು ಮನವಿ ಕೊಡಲಿಕ್ಕೆ. ಅದಕ್ಕೆ ಅನುಮತಿ ನಿರಾಕರಣೆ ಅಂತೇಳಿ ಹೇಳುವಂಥದ್ದೇ ಸರ್ಕಾರದ ತಪ್ಪು ಧೋರಣೆ. ಅದು ಸರ್ವಾಧಿಕಾರ ಧೋರಣೆ ಮಾತ್ರ ಅಲ್ಲ, ಸಂವಿಧಾನ ವಿರೋಧಿ ಧೋರಣೆ. ಕಾನೂನುಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತಹ ಈ ಧೋರಣೆ ಏನಿದೆ ಅದು ಅಷ್ಟು ನಮ್ಮ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂಥದ್ದಲ್ಲ. ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು, ಸ್ವತಂತ್ರ ಭಾರತವನ್ನು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಬದ್ಧತೆ ಇರುವಂಥ ಯಾವುದೇ ಅಧಿಕಾರಿಗಳು, ಯಾವುದೇ ಜನಪ್ರತಿನಿಧಿಗಳು, ಶಾಸಕಾಂಗಗಳಾಗಿರ್ಬೋದು, ನ್ಯಾಯಾಂಗಗಳಾಗಿರ್ಬೋದು, ಕಾರ್ಯಾಂಗಗಳಾಗಿರ್ಬೋದು, ಇಂಥ ಬೆಳ್ತಂಗಡಿಯಲ್ಲಿ ಮೊನ್ನೆ ಸೌಜನ್ಯ ಪರ ಹೋರಾಟಗಾರರು ಮನವಿ ಕೊಡಲಿಕ್ಕೆ ಬಂದಾಗ ತಡೆ ಮಾಡಿದಂಥದ್ದಕ್ಕೆ ವಿರುದ್ಧವಾಗಿರಬೇಕು. ಒಂದು ವೇಳೆ ತಡೆ ಮಾಡಿದ್ದಕ್ಕೆ ಬೆಂಬಲ ಯಾರಿರ್ತಾರೆ ಅವರೆಲ್ಲರೂ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಕಳಂಕಿತರು ಅಂತ ಹೇಳುವಂಥದ್ದು ನಾವು ಕಡಖಂಡಿತವಾಗಿ ಹೇಳ್ತೇವೆ. ಅದರಲ್ಲಿ ಮುಖ್ಯವಾಗಿ ಈಗ ಸೌಜನ್ಯನ ತಾಯಿ ಕುಸುಮಾವತಿ, ಮನವಿ ಕೊಡಲಿಕ್ಕೆ ನಾಯಕತ್ವ ವಹಿಸಿಕೊಂಡಂತಹ ಪ್ರಸನ್ನ ರವಿ ಮತ್ತು ಕೆಲವರ ಮೇಲೆ 10-20 ಜನರ ಮೇಲೆ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಇನ್ನು ತಾಲೂಕು ಕಚೇರಿಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ, ಕೇಸ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮನವಿ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತಾದ್ರೆ ಅಲ್ಲಿ ತಾಲೂಕು ಆಡಳಿತ ಯಾಕಿರುವುದು, ಅಲ್ಲಿ ಮಿನಿ ವಿಧಾನಸೌಧವನ್ನು ತೆಗೆದುಹಾಕಬಹುದು. ಎಲ್ಲೂ ಕೂಡ ಹೋಗಬಾರ್ದು, ನಾಳೆ ಮಂತ್ರಿಗಳಿಗೂ ಮನವಿ ಕೊಡಬಾರ್ದು. ಇದು ಹಾಗಾದ್ರೆ ನಾಳೆ ಚುನಾವಣೆಗೆ ವ್ಯವಸ್ಥೆಗೆ ಒಂದು ತಿರಸ್ಕಾರ ಮಾಡಬಹುದು, ಅದು ಅಗತ್ಯ ಇಲ್ಲ. ಯಾಕಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತಾದಾಗ ನಾವು ಪರ್ಮಿಷನ್ ಕೂಡ ಇನ್ನು ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಾಳೆ ಪೊಲೀಸ್ ಪರ್ಮಿಷನ್ ಇಲ್ಲದೆ ಕೋರ್ಟಿಗೆ ಹೋಗಬಾರದು ಅಂತ ಹೇಳಲಿಕ್ಕೂ ಸಾಕು. ಅದರಿಂದ ಇದನ್ನು ನಾವು ಖಂಡಿಸ್ತೇವೆ. ಆ ಕೇಸನ್ನು ಸರ್ಕಾರ ಕೂಡಲೇ ಹಿಂಪಡಿಬೇಕು. ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯೋಗ್ಯತೆ ಇಲ್ಲದಂತ ಯಾವುದೇ ಸರ್ಕಾರ ಇರಲಿ, ಯಾವುದೇ ವ್ಯವಸ್ಥೆ ಇರಲಿ, ಸೌಜನ್ಯಳ ಪರ ಹೋರಾಟಗಾರರ ಮೇಲೆ, ಸೌಜನ್ಯಳ ತಾಯಿ ಮೇಲೆ ಕೇಸ್ ದಾಖಲಿಸ್ತೆ ಅಂತ ಹೇಳಿದ್ರೆ ಖಂಡಿತಕ್ಕೂ ಇದೆಲ್ಲ ಅರ್ಥ ಆಗ್ತದೆ. ಯಾಕೆ ಸೌಜನ್ಯಳ ಪ್ರಕರಣ ಮಣ್ಣು ಹಿಡಿಯಿತು, ಮೂಲೆ ಗುಂಪಾಯಿತು ಅಂತ ಹೇಳೋದು ಇದರಲ್ಲಿಗೂ ಅರ್ಥ ಆಗ್ತದೆ. ಯಾಕಂದ್ರೆ ಸೌಜನ್ಯಳಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ವ್ಯವಸ್ಥೆ ತಯಾರಿಲ್ಲ ಅಂತ ಹೇಳುವಂಥದ್ದು ಪದೇ ತೋರಿಸಿಕೊಡ್ತಾ ಇದೆ. ಈ ಕಾರ್ಯಾಂಗ ಅಂತೂ ಅದರಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳೋದು ಕಾಣ್ತಾ ಉಂಟು. ಆದ್ರಿಂದ ಇದು ಸಮಾಜಕ್ಕೆ, ಈ ದೇಶಕ್ಕೆ ತಪ್ಪು ಸಂದೇಶ ಕೊಡುವಂಥದ್ದಾಗಿದೆ. ಕೂಡಲೇ ಸರ್ಕಾರ ಇದನ್ನು ಸರಿಪಡಿಸಬೇಕು. ಆ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಕೊಡುವಂಥ ಗೌರವವನ್ನು ಕೊಡಿಸಲಿಕ್ಕೆ ಈ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಜೊತೆಗೆ ಈ ರೀತಿ ಬಲಾತ್ಕಾರವಾಗಿ ತಡೆ ಮಾಡಿದವರನ್ನು ಅಮಾನತು ಮಾಡಿ ತನಿಖೆ ಮಾಡಬೇಕು. ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಅವಕಾಶ ಇಲ್ಲ. ಕಾನೂನು ಮೀರಿ ನಾಳೆ ಹಾಗೆ ಇನ್ನೊಂದು ಅಧಿಕಾರಿಗಳು ಹೇಳ್ತಾರೆ ನೀನು ಒಬ್ಬನು ಕೊಲೆ ಮಾಡಿ ಅಂತ ಹೇಳಿದ್ರೆ ಇವ್ರು ಕೊಲೆ ಮಾಡ್ತಾರೆ. ಇವರು ಪೊಲೀಸರು ಕಾನೂನು ಮೀರಿ ತಪ್ಪು ಕೆಲಸ ಮಾಡು ಅಂತೇಳಿ ಯಾರೇ ಹೇಳಿರಲಿ ಅದನ್ನು ಮಾಡುವಂಥದ್ದು ಕೂಡ ಈ ಪೊಲೀಸ್ ಅಧಿಕಾರಿಗಳ ತಪ್ಪು ನಡೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.